ಶಿವ 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 ಶುರುವಾತ ಪದಿಸಿ ಅನುಭವ ಕೇಳ ಹೇಳ್ತಣಿ ಸಿಗದಿದ್ರ ನೀ ನಂಗ ನನ್ನೀ ಜನ್ಮಕ್ಕ ಬರಲಾರ್ದ ನೀ ನಿಂಗ ಬಾಲು ಬರದಾನ ಹೆಂಗ ಮಾಡ್ಯ ಬ್ಯಾಟಿಂಗ ತಟಗೂ ತಡಕಬೇಕು ಮೊದಲು ಕೆಲಸ ಬೇಕು ಆಮ್ಯಾಲ ನನ್ನ ಸಬಕು ಹಿತ್ತಲಕ್ಕ ಕಡಿಬೇಡ ಮಾವ ಬರೀ ನಾಚಿಕೆ ಆಗತೈತಿ ಮುಟ್ಟಿಕೊಂಡು ನಿಲ್ಲಬೇಡ ಮಾವ ಲೇಟಿ ಕಾಗಳಿ ಆಗತೈತಿ ಹಿತ್ತಲಕ್ಕ ಕಡಿಬೇಡ ಮಾವ ಓಕೆ ಮಾವ ಆ ಮೇಸು ಮೇಸ್ಲೆ ಹೇಳ. ಮತ್ತೆ ಇನ್ನೊಂದು ನಮೂನಿ ಆಯ್ತಂದ್ರಲ್ಲ ಅದು ಹೇಳ್ಕೊಡಲ್ಲೇನು ಹೇಳಿದ್ನಲ್ಲ ಈಗ ಮೇಸ್ತ್ರೆ ಮೊದ್ಲು ಅಂತ ಹೇಳಿ ಮೇಸ್ತ್ರೆ ಹಾ ನನಗೆ ಯಾಕೆ ಇದು ಭಾರಿ ಬಿರುಸನಕತ್ತೈತಪ್ಪ ಮೊದ್ಲು ಇದು ನನಗೆ ಹಂಗ ಮೈ ಹಿಡಿದು ಬಿಟ್ಟೆ ಹಾಕತ್ರಿ ಮೇಸ್ತ್ರೆ ನನಗಿದು ಬ್ಯಾಡಪ್ಪ ಅಂತೀನಿ ಮೊದ್ಲು ಕಲಿ ಹೊತ್ತಿನಾಗ ಭಾಳ ಬಿರುಸಿರ್ತ ಬರ್ತಾ ತಾನೇ ಸರಳ ಆಗ್ಬಿಡ್ತದ ಏ ನಾ ಮೊದ್ಲು ಅನ್ನಂಗನ್ರಿ ಆತ್ರಿ ಮೇಸ್ತ್ರೆ ನೀವು ಹಂಗತ್ರ ಹಂಗ ಅಂತೀನಿ ಅನ್ರಿ ಮತ್ತೆ ಹೆಂಗ ಅನಿಸ್ತೈತಿ ತಡ್ರಿ ಹೆಂಗ ಅನಿಸ್ತೈತಿ ಅಂದ್ರ ನನ್ನ ಮೈನ ಒಂದು ನಮೂನಿ ಜಿಮ್ ಜಿಮ್ ರೋಮಾಂಚನ ಹಂಗ ಅನ್ಸಕತ್ತೈತಿ ಜುಮ್ 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 ಅನ್ಸದ್ರ ಜಟ್ನ ಮನೆಗೆ ಹೋಗಿ ಮ್ಯಾಕ್ ಕುಂತ ಜಗ್ ಖಾರ ಉಪ್ಪು ತಿಂದ್ಬಿಟ್ಟು ಯವ್ವ ಜಟ್ನ ನಿಂತು ಬಿಡ್ತದ ಮೈ ಒಳಗಿಂತ ಜಟ್ ಒಲ್ಲಪ್ಪ ಒಲ್ಲ ಉಪ್ಪು ಖಾರ ತಿನ್ಬಿಟ್ರ ಉರಿಯಾಕ ಹತ್ತು ಬಿಡ್ತದ ಏನೇನು ಉಳಿತೈತಿ ಇನ್ನೇನು ಉರಿಯಾಕ ಮಾರಿ ಮಾಡಿ ನಾಲ್ಗಿ ಬಾಯಿ ಉರಿತೈತಿ ಅನ್ನಪ್ಪ ಮತ್ತೆ ಕರೆಕ್ಟಾಗಿ ಹೇಳು ನಾವೇನ್ ತಿಳ್ಕೊಬೇಕು ಅಲ್ಲಿ ಅಣ್ಣವ್ರು ಏನ್ ತಿಳ್ಕೊ ಹೌದು ನೀನ್ ಹೇಳೋದು ಕರೆಕ್ಟ್ ಐತಿ ಮೇಸ್ತ್ರ ಮಾಸ್ತ್ರ ಸುಂದ್ರಿ ಮೇಸ್ತ್ರ ಏನ್ ಹೋದ್ರತ್ತಾಗ ಹಾಡು ಮೆಚ್ಚಲೇಬೇಕಲೇ ನಿನ್ ಗಟ್ಟಿದೆ ಇರಕ್ಕ ಯಾಕ್ರಿ ಮೇಸ್ತ್ರ ಸುಂದ್ರಿ ಮೇಸ್ತ್ರ ಶುರು ಮಾಡ್ಲಾ ನನ್ನ ಮುಂದಿನ ಪ್ರೇಮದ ಪಾಠ ಮತ್ತೆ ಕೂಡ ಮಾಡ್ತೀರಿ ಮಾಡಬಿಡ್ರಿ ನಿಮ್ಮ ಪ್ರೇಮದ ಪಾಠ ಒಡಿ 9 ಮೊದಲು ಬಿದ್ದಬೇಕು ಅಕ್ಷರ ತಲೆಗೆ ಹೋಗಬೇಕು ವಿಷಯ ಕೇಳಬೇಕು ಎಲ್ಲವ ಅರೆದು ಕುಡಿಯಬೇಕು ಸಮಯ ಇರುವಾಗ ಚಿಂತೆ ಯಾಕೀಗ ಆಸೆ
ಪಾಠದಲ್ಲೇ ತುಂಬ ತಿಳಿದುಕೊಂಡ್ರಿ ಗುರುವಿಗೂ ಮಿಂಚಿ ಹೋದಿರಿ ಆಟ ಸಾಕು ಇನ್ನು ಬೆಚ್ಚನೆ ಆಟ ಸ್ವಲ್ಪ ಕಲಿಸಿ ಪ್ರೇಮದಾಟದಲ್ಲಿ ಮೊದಲನೇ ಹೆಜ್ಜೆ ಹೀಗೆ ತಿಳಿಸಿ ಕಲಿತು ಜಯ ಗಳಿಸಿ ನನ್ನ ಹೆಸರುಳಿಸಿ ಗುರುವೇ ದಯವಿರಿಸಿ ನನ್ನ ಬೆವರುರಿಸಿ ಅ, ಆ, ಇ, ಈ, ರು, ರು, ಎ, ಎ, ಐ, ಅಂ. ಸಾಕು ಬರ್ರಿ ನನಗೆ ಯಾಕ ಬಾಳ ಬಿರ್ಸ ಇನ್ನು ಖುದ್ದು ಪಾಠ ಮಾಡ್ರ ಬನ್ನಿ ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತೀರ ಈ ತರ ಹಿಂಸೆ ಕೊಟ್ರಿ ಯಾವ ಜನ ಬದುಕ ಸ್ವಾಮಿ ಅಭಿ ಪಿಕ್ಚರ್ ಬಾಯ್ ಜನಗಳಿಗೆ ಯಾರು ನೋಡಿರ್ತಾರೆ ಇವರೆಲ್ಲರಿಗೂ ಪಾತ್ರಧಾರಿಗಳಿಂದ ಮಾಲಾರ್ಪಣೆ. ಆದಷ್ಟು ಬೇಗ ಬನ್ನಿ. ವಿರೂಪಾಕ್ಷ ಸ್ವಾಮಿ ಅವರಿಗೆ ಮಾಲಾರ್ಪಣೆ. ಕುಂಡ್ಲಿಗೇರಿ ಈರಮ್ಮ ಅವರಿಗೆ, ಶಿವಕುಮಾರ್ ಅವರಿಗೆ, ಶಿವಕುಮಾರ್ ಅಡ್ಲಿಗಿ ಅವರಿಗೆ ಮಾಲಾರ್ಪಣೆ. ಉಪಾಧ್ಯಕ್ಷ ಕಾರ್ನಿಗಪ್ಪಿ ಅವರಿಗೆ ಮಾಲಾರ್ಪಣೆ. ಗಜೇಂದ್ರ ಇವರಿಗೆ ಮಾಲಾರ್ಪಣೆ. ಕೃಷ್ಣಪ್ಪ ಇವರಿಗೆ ಮಾಲಾರ್ಪಣೆ. ಕೃಷ್ಣಪ್ಪ ಗ್ರಾಮ ಪಂಚಾಯತಿ ಸದಸ್ಯರಿವರಿಗೆ ಮಾಲಾರ್ಪಣೆ. ಮಾಲಾರ್ಪಣೆ. ಕೆ ಮಲ್ಲಯ್ಯ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮಾಲಾರ್ಪಣೆ. ದಯವಿಟ್ಟು ಒಂದೇ ಒಂದು ವಿನಂತಿ, ಯಾರಾದರೂ ಗುಳ್ಳೆಂ ಪೂಜಾರ್ ನಾಗಪ್ಪ, ಬೆಂಗಳೂರಿನಿಂದ ಯಾವಾಗ ಬಂದೆ? ರಾತ್ರಿ ಬಂದಿದ್ರಿಪ್ಪ, ಬರಕ ಚೆನ್ನಾಗಿತ್ತಲ್ರಿ, ಅಷ್ಟೊತ್ತಿಗೆ ನಿಮ್ಮ ಮನೆಗೆ ಬರೋದು ಅಂತ ಈಗ ಬೆಳಗ್ಗೆ ಬಂದ್ ನೋಡ್ರಿ. ಹೌದಾ? ನೋಡ್ರಿ ಸರಿ ಇರಲಿ, ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೇನೆ. ನೀನು ಸ್ವಲ್ಪ ಮನೇಲಿ ಇರ್ತೀಯಾ? ಹಾ? ಆಯ್ತು. ಯಾಕಂದ್ರೆ ಸ್ವಲ್ಪ ಊರು ಬರಕ್ಕೆ ಲೇಟ್ ಆಗುತ್ತೆ. ಆಯ್ತಪ್ಪ. ಮನೇಲಿ
ವಹಿಸಿಕೊಂಡಿದ್ದೇವೆ. ನೀನು ದುಡಿಯುವ ಹಾಳಾದರೂ ಈ ಮನೆಯ ಮಗಳಂತೆ ನಡೆದುಕೊಳ್ಳುತ್ತಿರುವೆ ರುದ್ರ. 25 ವರ್ಷಗಳಿಂದ ಈ ನಮ್ಮ ಮನೆಯಲ್ಲಿ ಶ್ರದ್ಧೆ ವಿಶ್ವಾಸವಿಟ್ಟು ನಡೆದುಕೊಳ್ಳುತ್ತಿರುವೆ. ಅಲ್ಲದೆ ನನ್ನ ವಯಸ್ಸಿನಲ್ಲಿ ಸರಿಸಮಾನ ಮನುಷ್ಯನೇನು. ಹೀಗಿದ್ದಾಗ ಇಂತಹ ಕೀಳು ಕೆಲಸ ಮಾಡಿದರೆ ನನ್ನ ಮನಸ್ಸು ಒಪ್ಪದು ರುದ್ರ, ನನ್ನ ಮನಸ್ಸು ಒಪ್ಪದು. ಯಾಕೆಂದ್ರೆ ನೀನು ನನ್ನ ವಯಸ್ಸಿನ ಸರಿಸಮಾನ, ನನ್ನ ಗೆಳೆಯನಿದ್ದಾಗೆ. ಇಂತಹ ಮಾತು ಮಾಡು, ಯಾವತ್ತೂ ಮಾಡಬಾರದು ಕೀಳು ಕೆಲಸ. ಅಲ್ರಿಪ್ಪ, ಎಷ್ಟೋ ಆಗ್ಲಿ ನಾನು ಈ ಮನೆಯ ಆಳುಮಗ ಅಲ್ರಿಪ್ಪ. ಹಾಗಂತ ನೀನು ತಿಳಿದುಕೊಂಡಿದ್ದೀಯ, ನಾವು ತಿಳಿಯಬೇಕಲ್ಲ. ನನ್ನ ಮನತನದ ಬಗ್ಗೆ ನನಗೆ ಎಷ್ಟು ಅಭಿಮಾನ ನನ್ನ ಹೃದಯದಲ್ಲಿ ತುಂಬಿಕೊಂಡಿದೆಯೋ ಅಷ್ಟೇ ಅಭಿಮಾನ ನಿನ್ನ ಹೃದಯದಲ್ಲಿಯೂ ತುಂಬಿಕೊಂಡಿದೆ. ಅಂದಾಗ ನೀನು ಈ ಆಳ ಮಾತನಲ್ಲವಲ್ಲ, ಈ ಮನೆಯ ಮಗ ನೀನು, ಈ ಮನೆಯ ಮಗ ನೀನು. ಅಲ್ಲದೆ ನಮ್ಮ ಮನೆಯ ಅಭಿಮಾನಿ ವಿಶ್ವಾಸಿಯ. ಆದರೂ ನಮ್ಮ ಮನೆಯ ಮಾನವೀಯ ಮನುಷ್ಯಾರ್ಥದಲ್ಲಿದ್ದೀನಿ ನಾನು. ನೀವು ನನ್ನ ಹಾಳು ನಂಬಿಟ್ಟಿರಿಯಪ್ಪ, ಹಾಳು ನಂಬಿಟ್ಟಿರಿ. ನಂಬಬೇಕು ರುದ್ರ, ನಂಬಬೇಕು. ನಂಬಿದವರನ್ನು ನಂಬಲೇಬೇಕು. ಇಷ್ಟು ಸಾಕ್ರಿಯಪ್ಪ, ಇಷ್ಟು ಸಾಕು. ಈ ನಿಮ್ಮ ನಂಬಿಕೆನ, ಈ ನಿಮ್ಮ ವಿಶ್ವಾಸನ ನನ್ನ ಜೀವನದ ಕೊನೆಯ ಉಸಿರಿನವರೆಗೂ ಉಳಿಸಿಕೊಂಡು ನಗನಗ್ತಾ ಬಾಳಿ ಬಿಟ್ಟ ಅದ ಸ್ವರ್ಗನಿಯಪ್ಪ, ಅದ ಸ್ವರ್ಗ. ಅಂದಂಗ ಅವರ ಬಂದ್ರಲ್ರಿ ಎಲ್ಲಿ ಯಾವಾಗ ಬಂದಿರ್ತ ಬೆಂಗಳೂರಿಂದ? ಅವರ ರಾತ್ರಿ ಬಂದಿದ್ದೆ, ಅಷ್ಟೊತ್ತಿಗೆ ನಿಮ್ಮ ಮನೆಗೆ ಬರೋದು ಅಂತ ಈಗ ಬೆಳಗ್ಗೆ ಬಂದೆ. ಅವರ ಮಂಜಶಪ್ಪನ ನಾನು ಬೆಂಗಳೂರು ಬಿಡಕ್ಕೆ ಹೋಗಿದ್ದೇನ್ರಿ. ಧನ್ಯವಾದಗಳು ಸಿದ್ಧವರಿಗೆ. ದಯವಿಟ್ಟು ಕಲಾಭಿಮಾನಿಗಳಲ್ಲಿ ಸಗಣಿಯ ಪ್ರಾರ್ಥನೆ. ಸೀನ್ ನಡೆಯುವಾಗ ಮಧ್ಯದಲ್ಲಿ ನಾವು ಯಾರು ಕೂಡ ಈ ಒಂದು ಅಭಿನಯಕ್ಕೆ ಧಕ್ಕೆ ತರಬಾರ್ದು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿಕೊಳ್ತಾರೆ. ನೀವೇನೇ ಕಲಾವಿದರಿಗೆ ಸನ್ಮಾನ ಮಾಡೋದಿದ್ರೆ ಈ ಸೀನ್ ನಂತರ ಮಾಡಿ, ಇಲ್ಲಾಂದ್ರೆ ಕಲಾವಿದರು ತೊಂದರೆ ಆಗ್ತದೆ. ತುಂಬ ಮಹತ್ತರವಾದ ಸನ್ನಿವೇಶಗಳು ಹೇಳ್ತಿರ್ತವೆ. ಕಲಾವಿದರು 3 ತಿಂಗಳು ಕಷ್ಟಪಟ್ಟು ಕಲ್ತಿರ್ತಾರೆ. ಹಾಗಾಗಿ ದಯವಿಟ್ಟು ಕಲಾವಿದರಿಗೆ ಯಾವತ್ತೂ ಕೂಡ ಧಕ್ಕೆ ತರದಂಗೆ ತಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮಂಜಶಪ್ಪನ ಬಿಡಕ್ಕೆ ಹೋಗಿದ್ದೀರಿ. ಫಸ್ಟಾಗಿ ಏನು ಹಠ ಮಾಡ್ತಿದ್ದೇನೆ ಅಂತೀರಿ. ಒಮ್ಮೆ ನಿಮ್ಮ ನೆನ್ಸ್ಕೊಂಡು ಆಡಲ್ಲ, ಒಮ್ಮೆ ದೊಡ್ಡ ಜನ ನೆನ್ಸ್ಕೊಂಡು ಆಡವ. ನಾನು ಚಾಕ್ಲೇಟು, ಬಾಳೆಹಣ್ಣು, ಬಿಸ್ಕಿಟ್ ಕೊಟ್ಟು ಸಮಾಧಾನ ಮಾಡಿ ಬೆಂಗಳೂರಿಗೆ ಹೋಗಿ ಬಿಟ್ಟು ಬಂದಿನ್ರಿ. ಅವರ ನಿಮ್ಮ ತಂಗಿಯ ಮನೆಗೆ ಬಿಟ್ಟು ಬರ್ಬೇಕಾದಾಗ ನನಗೂ ದುಃಖನ ಬಂದ್ಬಿಟ್ಟಿದ್ರಿ. ಅವರ 10 ಗಂಟೆ ನಿಂತ್ಬಿಟ್ಟಿದ್ದೆ. ಕೊನೆಗೆ ನಿಮ್ಮ ತಂಗಿಯರು ನನಗೆ ಸಮಾಧಾನ ಮಾಡಿ ಕಳಿಸ್ಕೊಟ್ರು ನೋಡ್ರಿ. ಅವರ ಹೌದಾ? ಪಾಪ ಇನ್ನೂ ಚಿಕ್ಕವಿದ್ದಾನೆ. ಹೆತ್ತವರನ್ನು ಬಿಟ್ಟಿರ್ಬೇಕಾದ್ರೆ ತುಂಬಾನೇ ಕಷ್ಟವಾಗುತ್ತೆ. ಅದೇನ್ ಮಾಡೋದು? ಅವನು ಓದಿ ದೊಡ್ಡ ವಿದ್ಯಾವಂತನಾಗಬೇಕು ಅಂತ ತಾನೆ ನಾವು ಅವನನ್ನ ಬೆಂಗಳೂರಿನಲ್ಲಿ ಕಳಿಸ್ಕೊಟ್ಟಿದ್ವಿ. ಹೌದ್ರಿ ಅವರ ದೊಡ್ಡ ವಿದ್ಯಾವಂತ ಹಾಕದ್ ಬಿಡ್ರಿ. ಅಲ್ರಿ ನಮ್ಮ ದೊಡ್ಡ ಧಣಿರಂಗ, ನಮ್ಮ ಸಣ್ಣ ಧಣಿನು ದೊಡ್ಡ ವಿದ್ಯಾವಂತನಾಗಿ ಸುತ್ತ 40 ಹಳ್ಳಿಗೆ ನ್ಯಾಯ ಹೇಳೋ ನ್ಯಾಯಾಧೀಶ ಹಾಕಲ್ಲ. ಅವರ ನಿನಗಿರೋನು ಒಬ್ಬನೇ ಒಬ್ಬಂಗ. ಹೆಣ್ಣಂದ್ರು ಅವನ, ಗಂಡಂದ್ರು ಅವನ. ನಾಳೆ ಮನೆಗೆ ಯಜಮಾನ ಆಗೋನು ಅವನ. ನಿಜ ಇದೆಯಪ್ಪ ಈ ನಿನ್ನ ಮಾತು. ನನಗೇನು 10 ಮಕ್ಕಳು ಇರುವುದು ಒಬ್ಬನೇ ಮಗ. ಮಹಾಕೃಷ್ಣನ ನನ್ನ ಮಗನಾಗಿ ಬೆಳಿಬೇಕಾದ್ರೆ ನಾನು ಎಷ್ಟು ಜನ್ಮದ ಪುಣ್ಯವನ್ನು ಮಾಡ್ತೀನಿ. ಅವನನ್ನ ನನ್ನ ಮಗನಾಗಿ ಬೆಳಿಬೇಕು ಅಂತ 10 ಅಮಾವಾಸ್ಯೆ 9 ಊಟ ಮಾಡಿ ಹರಕೆ ಹೊತ್ತು ಹೆತ್ತು ಮಗನಪ್ಪ. ಮಾದೇವಿ, ನೀನು ಮಗನನ್ನು ಪಡೆಯಬೇಕಾದ್ರೆ ನೀನೊಬ್ಬಳೇ ಹರಕೆ ಹೊತ್ತಿಲ್ಲ. ಈ ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ಆ ರುದ್ರ ಕೂಡ ಹರಕೆ ಹೊತ್ತಿದ್ದ. ಹೌದಾ? ಹೌದು ಮಹಾದೇವಿ. ನಿನ್ನ ಹೊಟ್ಟೆಯಲ್ಲಿ ಒಂದು ಗಂಡು ಹುಟ್ಟಿದರೆ ಈ ಊರಲ್ಲಿರುವ ಎಲ್ಲಾ ದೇವರುಗಳಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಂತ ಹರಕೆ ಹೊತ್ತಿದ್ದ. ಅವನು ನಮ್ಮ ಮನೆಯಲ್ಲಿ ಸಣ್ಣವನಾಗಿ ದುಡಿದರೂ ನಮ್ಮ ಮನೆತನದ ಮೇಲೆ ದೊಡ್ಡ ಅಭಿಮಾನವೇ ಇಟ್ಟಿದ್ದಾನೆ. ರುದ್ರಣ್ಣ, ನಿನಗೇನು ಅಂತ ಹೇಳಿಬೇಕಪ್ಪ?
ನಿನ್ನ ಹೆಂಡತಿ ಏನಾಯ್ತು ಹೇಳು. ನಾಚಿಕೆನಾ? ಇಷ್ಟು ಮಂದಿ ಮುಂದೆ ಅವರ ನನ್ನ ಹೆಂಡತಿ ಹೇಳು. ಈಗ ಹೊಟ್ಟಿಲಾಗ ಅಡಿಯಪ್ಪ ಅಡಿಯಕ್ಕಂತ ತವ್ರ ಮನೆಗೆ ಹೋಗಲ್ಲ. ಅದಕ್ಕೆ ನಾನು ಇವತ್ತು ಹೆಂಡತಿ ಊರಿಗೆ ಹೋಗಿ ತಯಾರಾಗಿ ಬಂದೇನೆ. ಹೊಂಟಿರಬೇಕು. ಹೋಗ್ಲಾರ್ದೆ ಏನ್ ಮಾಡ್ತೀಯ ರುದ್ರ? ಏ ರುದ್ರ, ಇಷ್ಟು ದಿವಸ ಈ ವಿಷಯ ನಮಗೆ ಯಾಕೆ ತಿಳಿಸಲಿಲ್ಲ? ನಾನು ನನ್ನ ಹೆಂಡತಿ ನಿಮ್ಮ ಮನೆಗೆ ಬಂದು ನಿನ್ನ ಹೆಂಡತಿಗೆ ಶ್ರೀಮಂತ ಕಾರ್ಯ ಮಾಡ್ತಿದ್ದೆವು. ಇಂತಹ ವಿಷಯ ಮೊದಲೇ ತಿಳಿಸಬಾರದೇನು ರುದ್ರ? ತಿಳಿಸ್ಬೇಕಂತ ನಮ್ಮ ಮನೆಯಿಂದ ಓಡಿ ಮನೆಗೆ ಬರ್ತಿದ್ದೀನ್ರೆ. ನಿಮ್ಮನ್ನ ನೋಡಿದ ತಕ್ಷಣ ಅವ್ರು ನೋಡಿದ ತಕ್ಷಣ ನಾಚಿ ಬಂದಂಗಾಗಿ ಹಂಗ ಸೂರ ಹೋಗ್ಬಿಡ್ತಿದ್ದೋಳೆ. ಎಂತಹ ಹುಚ್ಚಪ್ಪನ ನೀನು. ಬಿಚ್ಚು ಮನಸ್ಸು ಇದ್ದವರ ಮುಂದೆ ಯಾವುದೂ ಮುಚ್ಚಿಡಬಾರದು. ಮೆಚ್ಚಿಕೊಳ್ಳುವಂತಹ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬಾರದು. ನೋಡು ರುದ್ರ, ನಿನ್ನ ಹೆಂಡತಿ ಹೆರಿಗೆ ಆದ ತಕ್ಷಣ ನೀನು ನಿನ್ನ ಹೆಂಡತಿ ಮಗು ನೇರವಾಗಿ ನಮ್ಮ ಮನೆಗೆ ಬಂದು ಬಿಡಿ. ನಿನ್ನ ಮಗನ ಕೊರಳಲ್ಲಿ ಚಿನ್ನದ ಸರ ಹಾಕಿ ಮನೆಗೆ ಕಳಿಸಿಕೊಡುವೆ. ಯಾಕ್ರಿ ಯಾಕ ಆ ರೀತಿ ಹೇಳ್ತೀರಾ? ಅಂದ್ರೆ ಗಂಡ ಮಗ ಹುಟ್ಟಿದ್ರೆ ಮಾತ್ರ ಚಿನ್ನದ ಸರವನ್ನು ಹಾಕ್ತೀರೇನು? ಹೆಣ್ಣು ಮಗು ಹುಟ್ಟಿದ್ರೆ ಹಾಕುದಿಲ್ವೇನು? ನೋಡಪ್ಪ ರುದ್ರಣ್ಣ, ನಿನಗೇನಾದ್ರೂ ಹೆಣ್ಣು ಮಗುವಾದ್ರೆ ನೇರವಾಗಿ ಮನೆ ಕರ್ಕೊಂಡು ಬಾ. ನಾನು ನಿನ್ನ ಕೈಯಾರೆ ನಿನ್ನ ಮಗನ ಕೊರಳಿಗೆ ಚಿನ್ನದ ಸರವನ್ನು ಹಾಕ್ತೀನಿ, ಸರಿನಾ? ಇಲ್ಲ ಮಹಾದೇವಿ, ರುದ್ರನಿಗೆ ಹೆಣ್ಣು ಮಗನೇ ಆಗೋದು. ಇಲ್ಲ ರೀ, ಹೆಣ್ಣು ಮಗುನೇ ಆಗೋದು. ಇಲ್ಲ ರೀ, ಗಂಡು ಮಗನೇ ಆಗೋದು. ಹೆಣ್ಣು ಇಲ್ಲ ಗಂಡು. ಏ ರುದ್ರ, ಅಲ್ಲ, ಇಬ್ರು ಸುಮ್ಮನೆ ಆಗ್ಬಿಡ್ರಿ. ನನ್ನ ಹೆಂಡತಿ ಹೆಣ್ಣರ ಹಡಿಲಿ ಗಂಡರ ಹಡಿಲಿ ಕಡೆಗೆ ಅವಳಿ ಜವಳಿ ದರ ಹಡಿಲಿ ಆಕೆ ಏನ್ ನಡೀತಾರ ಆ ಮಗುನ ನಿಮ್ಮ ಮನೆಗೆ ಕರ್ಕೊಂಡ್ ಬರ್ತೀನಿ. ನೀವೇನು ಚಿನ್ನ ಸರ ಹಾಕ್ತಿರೋ ಬೆಳ್ಳಿ ಕಡಗ ಹಾಕ್ತಿರೋ ಏನು ಹಾಕ್ಕೊಂತ್ರಿ. ಈಗ ಹೆಂಡತಿ ಮನೆಗೆ ಹೋಗಕ್ಕೆ ನನಗೆ ಅಪ್ಪಣೆ ಕೊಡ್ರಿ ಅಪ್ಪ. ಸರಿ ಹೋಗ್ಬಾರ್ದ್ರ? ಆಯ್ತು. ಹಾ ರೈಟ್, ಹೋಯ್ತಪ್ಪ ರುದ್ರ. ಮಾದೇವಿ, ರುದ್ರ ಮುತ್ತಿನಂತ ಮನುಷ್ಯ ನೋಡು. ಹೌದು, ಅವನು ಮುತ್ತಿನಂತ ಮನುಷ್ಯ. ಮತ್ತೆ ನೀವು ಬಂಗಾರದ ಮನುಷ್ಯ. ಮತ್ತೆ ನಾನೇನು ಅಂತ ತಮಗೆ ಗೊತ್ತಿರ್ಬೇಕದ? ನೀನು ಹತ್ತಿರದ ಹೆಣ್ಣಲ್ಲ ಕಣೆ, ಮತ್ತೆ ಈ ಮನೆ ಸೌಭಾಗ್ಯ ಲಕ್ಷ್ಮಿ ನೀನು. ಹೌದು, ನಾನು ಸೌಭಾಗ್ಯಲಕ್ಷ್ಮಿ, ನೀವು ಮಹಾರಸಿಕರು.
ನೀರು ತಗೊಂಡವ್ರು ಕುಡಿದವ್ರಿಗೆ ಮಾತ್ರ ಗೊತ್ತಿರ್ತದೆ ಅದು ಎಷ್ಟು ಪವರ್ ಅಂತಂದ್ರೆ ನಮ್ಮ ನೀರದು ಬರಬಾರ್ದು ಬಂದವ ಅಂದ್ರೆ ಸುಂದ್ರೆ ನಿನ್ನ ಕೂಡ ನೆಲದ ಕೆಳಗಿಟ್ಟು ಹೊಟ್ಟೆ ಪ್ರೆಷರ್ ಹೆಂಗಿರ್ತದೆ ಗೊತ್ತಾ ನಿನ್ನ ಕೂಡ ತೂತ್ ಬಿತ್ತು ಹೋಗ್ಬೇಕಪ್ಪ ತೂತ್ ಬಿತ್ತು ಅಷ್ಟು ಪವರ್ ನಮ್ಮ ಮೊಸರು ನೀರಂದ್ರೆ ನಮ್ಮ ಗಾಜಿಗೆ
ಅಯ್ಯೋ ಸುಂದ್ರಿ ನಿನ್ನಂತ ಅರೇದಿಗೆ ಬಿಡ್ಬಿಡ್ಲಿ ಅಂತಂದ್ರೆ ನಾವು ಇಲ್ಲಿ ನೌಕರಿ ಕೆಲಸ ಯಾಕೆ ಮಾಡ್ಬೇಕು ಪಂಚಾಯತ್ಯಾಗ ಆತು ಬಿಡು ನರಸಿಂಹ. ಅಂದಾಗ ನಾ ಎಲ್ಲಿಗೆ ಬರ್ಲಿ ನೀನ್ ಹಿಡಿಯಕಂತ ಮತ್ತೆ. ನೋಡ್ ನಿಮ್ಮ ಊರಿಗೆ ಬಂದ್ಬಿಡ್ಲಿ ಏನ್ ಮತ್ತೆ? ಹಾ. ನೋಡ್ ಸುಂದ್ರಿ ಆ, ನೀನ್ ಅಲ್ಲಿಯೇ ಬಾ ಆದ್ರೆ ಆದ್ರ ಬೆಳಗ ಮುಂಜಾನೆ 4 ಗಂಟೆ ಮಾತ್ರ ಬರಬೇಡ ಯಾಕಂತ ಕೇಳ್ತಿಲ್ಲ ನಿಮ್ಮ ಅವನ ಯಾಕ ನಿಮ್ಮ ಅಪ್ಪನ? ನಮ್ಮ ಬೆಳಗ ಮುಂಜಾನೆ ನಮ್ಮೂರ್ ಕಾಯಿಗಾಡಿ ನಾಟ ಬಳ್ಳಾರಿ ಹೋದ ಕಾಯಿಗಾಡಿ ಹಾಕ್ಯಂಬ ಹೌದು ಹೌದಾ ಹೌದೌದು. ಆ ಟೈಮ್ ಏನಾದ್ರೂ ನಿನ್ನ ನೋಡಿದ್ರೆ ನಮ್ಮ ನೆಲಕ್ಕೆ ನೀರು ಬರೋದು ಅವರು ಒಂದೇ ಕಿರ್ಕಿರಿ ಓಣೆಗೆಲ್ಲ ಬಿತ್ಬಿಡ್ತಾವ ಸುಂದರ ಎದ್ದು 4 ಗಂಟೆಗೆ ನರಸ್ಯನ ಒಳಗೆ ಹೋಗ್ತಾಳ ಸುಂದರವನ್ಗೆ ನರಸ್ಯನ ಏನೋ ಒಂದು ಲಿಂಗ ಅಂತ ಹಿಂಗೆಲ್ಲ ಮಾತಾಡ್ತಾವ. ಹೌದೌದೌದು ಇನ್ನ ಗೊತ್ತಿಲ್ಲ ನಿನಗೆ ಹೇಳ್ತೀನಿ ಕೇಳ ಭಾರಿ ಹೇಳ್ಬೇಕಂದ್ರಪ್ಪ ನೀವು. ಅದು ಬೀಜ ತಗೊಂಡು ಬಿತ್ತೇ ಬಿಡ್ತಾರ ನೋಡು ಊರಾಗ ಹಂಗಂದೇನು? ಅರಸನಿಗೆ ಸುಂದರವನಿಗೆ ಏನೋ ಒಂದು ಲಿಂಕ್ ಐತೆ ಇಲ್ಲಪ್ಪ ಅಂದ್ರೆ ಸುಂದರವ ಯಾಕೆ ಹೋದಾಳ ನೆಲ ಮುಂಜಾನೆ 4 ಗಂಟೆಗೆ ಅಂತ ಅಂತಂದು ಹುಡ್ಸೇ ಬಿಡ್ತಾರ ಅದಕ್ಕೆ ನೀನು ಅದಕ್ಕೆ ನಾನು ಬೆಳಗ ಮುಂಜಾನೆ ಬರಬೇಡ ಸಾಯಂಕಾಲ 30 ಮುಳುಗಿ ಕತ್ಲಾದ್ಮೇಲೆ ಆದ್ಮೇಲೆ ಕತ್ಲಾದ್ಮೇಲೆ ಬಾ ಹೌದೌದೌದೌದು ನಮ್ಮ ನೀರು ಹಂಗೆ ಬರೋದು ಆ ನಮ್ಮ ಟ್ಯಾಂಕಿನೊಳಗ ಫುಲ್ ಇರ್ತಾವ ನಿನ್ಗೆ ಸಾಕಾಗ ತನಕ ಬಿಡ್ತೀನಿ ಬಿಡಲಿಲ್ಲ ಅಂದ್ರೆ ಹೆಂಗಂತೀನಿ? ಹೆಂಗಂತೀಯಲ್ಲವೇ ನಿನ್ನಂತ ಹರಿಯದಾಗಿ ಬಿಡ್ಲಿಲ್ಲ ಅಂದ್ರೆ ಇನ್ನು ನಳ ಬರ್ತದೆ. ನಮಗೆ ಇಲ್ಲಿ ನೌಕರಿ ಯಾಕೆ ಇನ್ಯಾಕೆ ನೌಕರಿ ಮಾಡ್ಬೇಕು ಎಂತೆಂತ ಹಳೇ ಮುದುಕರಿಗೆ ಬಿಟ್ಟು ಕಳಿಸ್ತೀನಿ ಹೌದಪ್ಪ. ನಿನ್ನಂತ ಹರಿಯದಾಗಿ ಬಿಡೋಲ್ಲ ನೇನ ಮೊನ್ನೆ ಬಿಡು ನರಸಿಂಹ. ಹಾ. ಹಂಗಂದ್ರೆ ನಾಳೆ ಮುಂಜಾನೆ ಬರಂಗಿಲ್ಲ. ಸಂಜೆ ಕಡೆಗ ಹೌದೌದು ಮುಂಜಾನೆ ಬಂದ್ರೆ ಏನಲ್ಲ ಇವಾಗ ಮತ್ತೆ ಅದನ್ನ ಹೌದು ಏಯ್, ಇವಾಗ ಯಾರು ಕೂಟಿ ಕಡಿಯೋ ನಿಮ್ಮ ಮೌನಿ? ನಾ ಹೇಳಿದ್ದು ಮುಂಜಾನೆ ಬರಂಗಿಲ್ಲ. ಹಾ. ಸಂಜೆ ಕಡೆಗ ನಿನ್ನ ಟ್ಯಾಂಕಿಗೆ ನೀರಿಗೆ ಬರ್ತೀನಿ ಅಂದ್ಯಪ್ಪ. ಬಾ ನಿನ್ನ ಕೊಡ ತುಂಬಾ ತುಂಬಿಸಿ ಕಳಿಸ್ತೀನಿ ನೋಡ್ಸಿದ್ರಿ ಆದಿನ ಬರ್ಲೇನ್ ಮತ್ತ್ ನಾನು? ನಿನಗಂತೂ ಇವಾಗ ನೀರು ಸಿಕ್ಕಿಲ್ಲ ಹೌದಪ್ಪ. ಹೌದಾ ಬರೀ ಕಣ್ಣೇ ಐತಿ. ಹಾ ಹೆಂಗೋ ಬಂದಿದಿ ಹೆಂಗ ಬಂದ್ಬಿಟ್ಟಿ ನಾನು? ಹೌದಾ ದುರ್ಗದಿಂದ ಬಂದಿದ್ದೀನಪ್ಪ. ಸೀದಾ ನಮ್ಮ ಮನೆಗೆ ಬಾ ಎದಕ್ಕ? ಅಯ್ಯ ನಿನ್ನ ಕೊಡದ ತುಂಬಾ ಜೇನುತುಪ್ಪ ತುಂಬಿಸಿ ಕಳಿಸ್ತೀನಿ ಬ್ಯಾಡೋ ಮಾರಾಯ, ಬ್ಯಾಡ. ಯಾಕಂತ ಕೇಳು. ಕೇಳ್ತೀರಿ ಹೇಳು ನೀ ಏನಾರ ಜೇನುತುಪ್ಪ ತುಂಬಿಸಿ ಕಳ್ಸಿದ್ರೆ ಹಾ. ನನ್ನ ಕೊಡ ಜಿಗಿಟೆ 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 ಆಗತ್ತ ಮಾರಾಯ. ಆಮೇಲೆ ಹಿಂದ್ಗಡೆ ನೋಡ್ದು ಬಂದಿ ಅಲ್ಲ, ಅಯ್ಯೋ ಚಂದ್ರ ಕೂಡ ಜಿಗಿಟ ಐತಂತಿ, ಸುಂದ್ರ ಕೂಡ ಜಿಗಿಟ ಐತಂತಿ ಅಂತ ಊರೆಲ್ಲ ಪುಕಾರ್ಯ ಬಿಡಿಸ್ಕೊಂಡ್ ಬಿಡ್ತಾರೋ ಮಾರಾಯ. ಅದಕ್ಕೆ ಬ್ಯಾಡಪ್ಪ. ಹೆಂಗ ನಿಮ್ಮ ಮನೆ ಕಡೆಗೆ ಬರ್ತೀನಲ್ಲ ಅವಾಗ ಬೇಕಾದ್ರ ನೀನ ಬಾಯಿಗೆ ಹಾಕಂತ ಜೇನುತುಪ್ಪ ಈಗ ಖಾಲಿ ಕೊಡನ ಹಿಡ್ಕೊಂಡು ಹೋಗ್ಕೊಂಡು ಬರ್ತ. ನೋಡ್ಸುಂದ್ರಿ ನೀನಿಗಂತೂ ನೀರು ಸಿಕ್ಕಿಲ್ಲ ಜೇನುತುಪ್ಪ ತುಂಬಿಸಿ ಕಳಿಸ್ತಂತೆ ಜಿಗಟ್ 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 ಅಂತೀಯಲ್ಲ ಆ ಜಿಗಟು ಕೊಡಕ್ಕೆ ಬರ್ಬೇಕಾದ್ರೆ ಅದೃಷ್ಟ ಮಾಡಿಟ್ಟಿರ್ಬೇಕು ನಿನ್ ಕೊಡ ಅದು ನಿನಗೆ ಗೊತ್ತಿಲ್ಲ ಆ ದೇವರು ಕೊಟ್ಟಿದ್ದು ದೊಡ್ಡ ವರ ಆ ಕೊಡಕ್ಕ ಜಿಗಟಾಗಿರೋದು ಹೌದರ ಏನಂತ ತಿಳಿದಿವಿ ನನಗೆ ತಿಳಿದಿರಲಿಲ್ಲ. ಮತ್ತೆ ತಿಳ್ಕೊಂಡಿದ್ರೆ ಜಿಗಟ್ ಬಗ್ಗೆ ನೀನ್ ಯಾಕೆ ಮಾತಾಡ್ತೀಯ ನೋಡ್ಸುಂದ್ರೆ ಮಾತನಾಡು ನೀ ಹೇಳೋದು. ನಿನಗ ಹಾ. ಇದು ಯಾವ್ದಂದ್ರೆ ಸುಂದ್ರೆ ಜೇನುತುಪ್ಪ ಅದು ಬೇಡ ಯಾರ? ನಿನ್ನ ಕೊಡದ ತುಂಬಾ ಹಾಲನ್ನ ತುಂಬಿಸಿ ಕಳಿಸ್ತೀನಿ ಬಿಡು ಅಯ್ಯೋ ಹೌದು ಬ್ಯಾಡ ನರಸಿಂಹ. ಅಯ್ಯೋ, ನೀನ್ ಹೆಂಗ ಎತ್ತರ ನೋಡು ಅಲ್ಲಿ ಎತ್ತಿ 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 ನಾವು ಕಳಿಸೇ ಬಿಡ್ತೀವಿ ನಾವು ಏನನ್ನ ಸಾಕಾತೈತಿ ಅಂತೀನಿ. ಅಯ್ಯ, ಅದೇ ನಿಮ್ಗೆ ಗೊತ್ತಿಲ್ದೇನೈತಿ ಈ ಪ್ರಪಂಚದಾಗ
ನಮಸ್ತೆ. ಮಗು ಚೆನ್ನಾಗಿದೆ. ಮಗು ಬಹಳ ಸುಂದರವಾಗಿದೆ. ಎಲ್ಲಿ ನಿನ್ನ ಹೆಂಡತಿ ನೋಡಮ್ಮ ಕಾಣ್ತಾನೆ ಇದ್ದೀರಲ್ಲ? ಎಲ್ಲಿದ್ದಾರೆ? ಹೆಂಡ್ತಿ, ಏನಾಯ್ತು ರುದ್ರ? ರುದ್ರ, ನೀನು ಏನು ಹೇಳುತ್ತಿರುವೆ? ಕಲ್ಪನೆಯಲ್ಲಿ ಕಾಣದಂತ ದುರಂತವನ್ನು ನುಡಿಯುತ್ತಿರುವೆ. ರುದ್ರ, ತವರು ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದ ನಿನ್ನ ಹೆಂಡತಿ ತನ್ನ ಬಾಳನ್ನು ಬರಿದು ಮಾಡಿ ಕಳಿಸಿದರೆ ರುದ್ರ, ರುದ್ರ, ಇಂದು ನಿನ್ನ ಹೆಂಡತಿ ಸತ್ತಿಲ್ಲ ಕಣು. ನನ್ನ ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ ಕಣು. ರುದ್ರ, ಆ ಭಗವಂತನು ನಿನ್ನ ಬಾಲ್ಯದಲ್ಲಿ ಎಂತಹ ದುರಂತವನ್ನು ಸೃಷ್ಟಿಸಿದ ರುದ್ರ, ಎಂತಹ ದುರಂತವನ್ನು ಸೃಷ್ಟಿಸಿದ ರುದ್ರ. ನಿಜ ಧಣಿ, ನಿಜ. ಸೃಷ್ಟಿಕರ್ತನ ಸೆಳೆತದಲ್ಲಿ ಸಿಕ್ಕ ನನ್ನ ಬಾಳು ನುಚ್ಚು ನೂರಾಯಿತು ಧಣಿ. ಬಡತನದ ಬೇಗೆಯಲ್ಲಿ ಬಾಳು ಎಷ್ಟೇ ಭಾರವಾಗಿದ್ದರು ಬದುಕೆಂಬ ಬಂಡಿಯನ್ನು ಸತಿಪತಿಗಳಿಬ್ಬರು ಜೋಡು ಎತ್ತುಗಳಾಗಿ ಚೆಪ್ಪುತ್ತಿದ್ದೆವು. ಆದರೆ ಇಂದು ನನ್ನ ಬಂಡಿಯ ಒಂದು ಚಕ್ರ ಮುರಿದು ಹೋಯಿತು. ಬಡಗಿ ನೀಡಿ ಹೋದ ಈ ಮಗು ಅನಾಥವಾಯಿತು. ಚಂದ್ರ, ಈ ಪಾಪಿ ಹುಟ್ಟೆ ಹೋಗ್ಬಿಟ್ರೆ ನನ್ನ ಹೆಂಡತಿ ಸಾಯ್ತಿರ್ಲಿಲ್ಲ ಕಣೆ. ಇವಳು ಹುಟ್ಟಿ ನನ್ನ ಹೆಂಡತಿ ಕೊಂದು ಬಿಟ್ಲು. ರುದ್ರ, ನಿನ್ನ ಕಲ್ಪನೆ ತಪ್ಪಾಗಿದೆ. ರುದ್ರ, ದೀಪ ಕೈ ಸುಟ್ಟಿತೆಂದು ಕೋಪಕ್ಕೆ ಪಣತಿಯನ್ನು ಒಡೆಯಬಾರದು. ರುದ್ರ, ಪಣತಿಯನ್ನು ಒಡೆಯಬಾರದು. ಯಾರ ಸಾವಿಗೆ ಯಾರ ಜನ್ಮವೂ ಕಾರಣವಲ್ಲ. ಯಾರ ಜನ್ಮಕ್ಕೆ ಯಾರ ಸಾವು ಕಾರಣವಲ್ಲ. ಈ ಲೋಕದಲ್ಲಿ ಹುಟ್ಟುವವರು ಹುಟ್ಟುತ್ತಾರೆ, ಸಾಯುವವರು ಸಾಯುತ್ತಾರೆ. ಹುಟ್ಟು ಸಾವುಗಳ ಸಂಬಂಧ ಕಟ್ಟಲು ನಾವ್ಯಾರು? ನಾವ್ಯಾರು? ಅವರವರ ಭೋಗ ಅವರ ಬೆನ್ನ ಹಿಂದೆ ಕಟ್ಟಿಕೊಂಡು ಈ ಭೂಮಿಗೆ ಬಂದಿರುತ್ತಾರೆ. ಬರೀ ಹುಚ್ಚು ಭ್ರಮೆಯಲ್ಲಿ ಬಡಿದಾಡುವುದೇ ಈ ಮಾನವನ ಮೂಢ
ಮುಂದೆ ಮುಂದೆ ಚೆನ್ನಾಗಿರಲಂತ ಆರೋಗ್ಯವಾಗಿರಲಂತ ಅಂಬಿಕಾ ಅಂತ ನಾಮಕರಣ ಮಾಡು. ಅಂಬಿಕಾ ಅಂಬಿಕಾ ಅವರಿವರ ಮನೆಯಲ್ಲಿ ಬಿಟ್ಟು ಕೂಲಿ ನಾಳು ಮಾಡಲು ಹಚ್ಚಬೇಡ. ಒಳ್ಳೆಯ ವಿದ್ಯಾಭ್ಯಾಸ ಪಡಿಸಿ ಸುಶಿಕ್ತರ ಸಾಲಿನಲ್ಲಿ ನಿಲ್ಲಿಸು. ಈ ಮಗುವಿಗೆ ಬೇಕಾದ ವಿದ್ಯೆ, ಊಟ, ಉಪಚಾರ, ಆಶ್ರಯ, ಬೇಕಾದ ಎಲ್ಲಾ ಖರ್ಚುಗಳನ್ನು ನಾನು ನೋಡಿಕೊಳ್ಳುವೆ. ಇದು ನಿನ್ನ ಮಗಳಲ್ಲ ಮಧು. ಈ ಮಗುವು ಕೂಡ ನನ್ನ ಮಗಳೆಂದು ನಾನು ಭಾವಿಸುತ್ತೇನೆ. ರುದ್ರ ಬಾ ರುದ್ರ ಬಾ. ಈ ಮಗುವಿನ ಖರ್ಚಿಗಾಗಿ ಈ 10,000 ರೂಪಾಯಿ ತಗೋ ರುದ್ರ. ಯಾಕೋ ರುದ್ರ ಈ ಕಣ್ಣೀರು? ಋಣ ಮುಟ್ಟಿಸುವ ಕಾಲ ಬಂದೇ ಬರುತ್ತದೆ. ಉಂಡವರಿಗೆ ಉಣಿಸುವುದಕ್ಕಿಂತ ಹಸಿದವರಿಗೆ ಹಣ್ಣಾಗಬೇಕು. ಅದು ನಿಜವಾದ ಧರ್ಮ. ನೀನು ಈಗ ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರುವೆ. ಈ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡಿದ್ದರೆ ಆ ದೇವರಾದರೂ ನನ್ನನ್ನು ಮೆಚ್ಚುತ್ತಾನೆಯೇ? ರುದ್ರ, ಇರ್ಲಿ. ಈ ಮಗುವನ್ನು ಯಾರ ಮನೆಯಲ್ಲಿ ಬಿಡುವೆ? ಈ ನನ್ನ ಮಗನ ನಮ್ಮೂರಾಗ ನಾನು ಯಾರ ಮನೆಗೂ ಬಿಡೋದಿಲ್ರಿ ಅಪ್ಪ. ನನ್ನ ತಂಗಿ ಹೊಟ್ಟೆ ಬದುಕ್ಸಕ್ಕಂತ ಬೆಂಗಳೂರಿಗೆ ಹೋಗಲ್ರಿ. ಅಕ್ಕಿಗೂ ಒಬ್ಬ ಮಗ ಇದಾನ, ಅರವಿಂದ ಅಂತ. ಈ ಮಗಳನ್ನ ನನ್ನ ತಂಗಿ ಮನೆಗೆ ಬಿಟ್ಟು ಬರ್ತೀನಿ. ಎರಡು ಮಕ್ಕಳು ಕೂಡಿ ಆಡ್ತವ, ಕೂಡಿ ಓದ್ತವ. ನನ್ನ ತಂಗಿಗೂ ಅಣ್ಣನ ಮಗಳು ಅಂತ ಪ್ರೀತಿಯಿಂದ ಜೋಪಾನ ಮಾಡ್ತಾಳ ಅಂತ ನಾನು ನನ್ನ ತಂಗಿ ಮೇಲೆ ಭರವಸೆ ಇಟ್ಟಿನ್ರಿ ಅಪ್ಪ. ಅದಕ್ಕೆ ತಂಗಿ ಮನೆಗೆ ಹೋಗಿ ಬೆಂಗಳೂರಾಗ ಬಿಟ್ಟು ಬರ್ತೀನಿ. ಅಷ್ಟೇ ಮಾಡು ರುದ್ರ. ಹಿಂದೆ ನೀನು ಹೋಗಿ ಬೆಂಗಳೂರಿಗೆ ಬಿಟ್ಟು ಬಾ. ಈ ಮಗು ಇನ್ನು ಹಾಲು ಕುಡಿಯುವ ಹಸಗೂಸು. ಹೌದ್ರಿ, ಅವರಿವರ ಮನೆಯಲ್ಲಿ ಬಿಡಬೇಡ. ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುವಂತ ಹೇಳಿ ಬಾ ನಿನ್ನ ಮಗನೇ. ನೀವು ಹೇಳಿದಂಗ ಇವತ್ತ ಬೆಂಗಳೂರಿಗೆ ಹೋಗಿ ನನ್ನ ತಂಗಿ ಮನೆಗೆ ಬಿಟ್ಟು ಬರ್ತೀನಿ ಅಪ್ಪ. ಆಯ್ತು, ದೇವರು ಒಳ್ಳೆಯದ ಮಾಡಲಿ. ಹೋಗಿ ಬಾ. ಓ.